ಸೇರಿರ್ತಕ್ಕಂಥ ನಮ್ಮ ಎಲ್ಲ ಮಕ್ಕಳಿಗೂ ತಾಲೂಕಾದ್ಯಂತ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಇವತ್ತು ಮಕ್ಕಳ ದಿನಾಚರಣೆಯ ಶುಭೋತ್ಸವನ ತಮ್ಮೆಲ್ಲರಿಗೂ ಕೋರ್ತಾ ಇದ್ದೀವಿ ಸಂದರ್ಭ. ಈ ಶಾಲೆಗೆ ನಾನು ಬಂದ ಮೇಲೆ ಇಲ್ಲಿ ನನ್ನ ಗೌರವ ಅಚಾರ್ಯದಲ್ಲಿ 2,50,00,000 ರೂಪಾಯಿ ಅನುದಾನ ಬಂದಿದೆ. 18 ತಿಂಗಳಲ್ಲಿ ಶರತ್ ಬಚ್ಚೇಗೌಡರು ತಂದುಕೊಟ್ಟಿರೋದು 1,500 ಕೋಟಿ ರೂಪಾಯಿದು ತಂದುಕೊಟ್ಟಿರೋದು. ಯಾವುದಕ್ಕೂ ಕೊಡ್ತಾ ಇದ್ದಾರೆ, ಯಾವ ಖಾಸಗಿ ಶಾಲೆಯಿಂದ ಯಾವ ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ, ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು. ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಎಲ್ಲ ಮಕ್ಕಳಿಗೂ ತಾಲೂಕಾದ್ಯಂತ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಇವತ್ತು ಮಕ್ಕಳ ದಿನಾಚರಣೆಯ ಶುಭೋತ್ಸವನ ತಮ್ಮೆಲ್ಲರಿಗೂ ಕೋರ್ತಾ ಇದ್ದೀವಿ ಸಂದರ್ಭದಲ್ಲಿ. ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಇವತ್ತು ಚಿಲ್ಡ್ರನ್ಸ್ ಡೇ ಅಂತ ಯಾಕೆ ಆಚರಣೆ ಮಾಡ್ತೀವಿ ಅಂತ ಗೊತ್ತಾ? ಯಾರು ಹುಟ್ಟುಹಬ್ಬ ಇವತ್ತು? ಯಾರ್ದು? ಅವ್ರು ಯಾರು? ಈ ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿ ಆಗಿದ್ದಂಥವರು ಜವಾಹರ್ಲಾಲ್ ನೆಹರೂಜಿ ಅವರು. ಈ ದೇಶಕ್ಕೆ ಸ್ವತಂತ್ರ ಸಿಗಬೇಕು ಅಂತಂದ್ರೆ ಮಹಾತ್ಮ ಗಾಂಧೀಜಿ ಅವ್ರ ಜೊತೆ ಹೋರಾಟ ಮಾಡಿದಂಥವರು. ಸ್ವತಂತ್ರಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ಸಂಗ್ರಾಮ ನಡೆಸಿದ್ದಕ್ಕೆ ಜೈಲುಗಳಲ್ಲಿ ಬಂಧನ ಆಗಿ ಸೆರೆಯಾಗಿದ್ದಂಥವರು. ಇವತ್ತು ಅವರ ಒಂದು ಹೆಸರಿನಲ್ಲಿ ಅವರು ವಿಶೇಷವಾಗಿ ಮಕ್ಕಳ ಬಗ್ಗೆ ಜಾಸ್ತಿ ಕಾಳಜಿ ಇಟ್ಕೊಂಡು ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ನೀವು ಆಗ್ತೀರಾ ಅಂತೇಳಿ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು. ಮಕ್ಕಳ ಭವಿಷ್ಯ ಚೆನ್ನಾಗಿದ್ರೆ ಈ ದೇಶದ, ಈ ರಾಷ್ಟ್ರದ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋಂಥ ಒಂದು ನಿಟ್ಟಿನಲ್ಲಿ ಇವತ್ತು ಸ್ವತಂತ್ರ ಸಿಕ್ಕಂಥ ಸಂದರ್ಭದಲ್ಲಿ 31-32% ಏನು ಸಾಕ್ಷರತೆ ಇತ್ತೋ ಅದರ ಒಂದು ಪ್ರಮಾಣ ಇವತ್ತು ಜಾಸ್ತಿಯಾಗಿ 88-89% ನಮ್ಮಲ್ಲಿ ಸಾಕ್ಷರತೆ ಇದೆ ಅಂತಂದ್ರೆ ಅದಕ್ಕೆ ಪ್ರಪ್ರಥಮವಾಗಿ ಕಾರಣೀಕರ್ತರು ಯಾರಾದರೂ ಆದರೆ ಅದು ಜವಾಹರ್ಲಾಲ್ ನೆಹರೂಜಿ ಅಂತೇಳಿ ನಾವು ಇವತ್ತು ಹೆಮ್ಮೆಯಿಂದ ಹೇಳ್ಕೋಬಹುದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಜಯಂತ್ಯೋತ್ಸವನ ಆಚರಣೆ ಮಾಡುವ ಮುಖಾಂತರವಾಗಿ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಬಹುತೇಕ ಏನು ದೊಡ್ಡ ದೊಡ್ಡ ಸಂಸ್ಥೆಗಳಿವೆ, ಇವತ್ತು IIT ಆಗಿರ್ಬೋದು, IIM ಆಗಿರ್ಬೋದು, ಏಮ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಯಾವ ಕಾಲದಲ್ಲಿ ಪ್ರಾರಂಭ ಆಯಿತು ಅಂತಂದ್ರೆ ಜವಾಹರ್ಲಾಲ್ ನೆಹರೂಜಿ ಅವರು ಹಾಕಿದಂಥ ಅಡಿಪಾಯ, ಅವರೊಂದು ದೂರದೃಷ್ಟಿ ಆಲೋಚನೆ ಇಟ್ಕೊಂಡು ವಿದ್ಯಾಭ್ಯಾಸದ ಬಗ್ಗೆ, ಶಿಕ್ಷಣದ ಬಗ್ಗೆ ಕೊಟ್ಟಂತ ಒತ್ತಿಗೆ ಇವತ್ತು ನಾವು ಈ ದೇಶ ಇಷ್ಟೆಲ್ಲ ಅಭಿವೃದ್ಧಿಯಾಗಿ ಇಷ್ಟೆಲ್ಲ ಮುಂದುವರಕ್ಕೆ ಅವಕಾಶ ಆಗಿದೆ. ಅದರಿಂದ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾವಾದರೂ ನಮ್ಮ ತಾಲೂಕಾದ್ಯಂತ ಇರ್ತಕ್ಕಂಥ ಸರ್ಕಾರಿ ಶಾಲೆ ಮತ್ತೆ ಅನುದಾನಿತ ಶಾಲೆಗಳಲ್ಲಿ ನಾವು ಸುಮಾರು 20,000 ಮಕ್ಕಳು ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಆ 20,000 ಮಕ್ಕಳಿಗೂ ಕೂಡ ಇವತ್ತು ಹಬ್ಬಕ್ಕೆ ನಂದಿನಿ ಕಡೆಯಿಂದ, ನಮ್ಮ ರಾಜ್ಯದ ನಮ್ಮ ಹೆಮ್ಮೆಯ ನಂದಿನಿಯಿಂದ ಸಿಹಿ ಹಂಚಿಕೆ ವಿತರಣೆ ಕಾರ್ಯಕ್ರಮನ ಆಯೋಜನೆ ಮಾಡಿಕೊಂಡಿದ್ದು. ಅದ್ರ ಜೊತೆಗೆ ಏನು ನಮ್ಮ GKBMS ಶಾಲೆಯಲ್ಲಿ ಕಳೆದ ತಿಂಗಳು ನಾವು ನೂತನವಾದಂಥ ನಮ್ಮಲ್ಲಿ BN ಬಚ್ಚೇಗೌಡರ ಅಕಾಡೆಮಿಕ್ ಬ್ಲಾಕ್ ಅಂತೇಳಿ ನಾವೇನು ಲೋಕಾರ್ಪಣೆ ಮಾಡಿದ್ವಿ. ಆ ಲೋಕಾರ್ಪಣೆ ಮಾಡಿದಂಥ ಅಕಾಡೆಮಿಕ್ ಬ್ಲಾಕ್ಗೆ ಇವತ್ತು ಮಕ್ಕಳಿಗೆ ಬೇಕಾದಂಥ ಎಲ್ಲ ಪರಿಕರಗಳು, ಟೇಬಲ್ಲು, ಡೆಸ್ಕು, ಅಲ್ಲಿ ಬೋರ್ಡು ಎಲ್ಲವನ್ನೂ ಕೂಡ ಇವತ್ತು ತಂದು ಏನಿವತ್ತು ಒಂದು ಮಾದರಿ ಶಾಲೆ ಅಂತ ಹೆಸರಿದೆ. ಇವತ್ತು ನಮ್ಮ GKBMS ಅಂದರೆ ಮಾಡೆಲ್ ಸ್ಕೂಲ್. ಆ ಮಾದರಿ ಶಾಲೆ ಅಂತ ಏನಿದೆ, ಮಾದರಿ ಶಾಲೆ ಅಂತ ಇರಬೇಕು ಅಂತೇಳಿ ಆ ಬ್ಲಾಕ್ ಅಲ್ಲಿ ಖಾಸಗಿ ಶಾಲೆಗಳಲ್ಲಿರೋಂಥ ಎಲ್ಲ ವ್ಯವಸ್ಥೆಗಳು, ಎಲ್ಲ ಅನುಕೂಲಗಳನ್ನು ಕೂಡ ನಮ್ಮ ಸರ್ಕಾರಿ ಶಾಲೆಗೆ ಬರೋಂಥ ಮಕ್ಕಳಿಗೆ ಇವತ್ತು ಮಾಡಿಕೊಟ್ಟು ಇವತ್ತು ಅದರಲ್ಲೂ ಕೂಡ ಲೋಕಾರ್ಪಣೆ ಆಗಿದೆ. ಅದಕ್ಕೆ ಒಂದು ಪ್ರಮುಖವಾದಂಥ ಪಾತ್ರ ನಮ್ಮ ನಗರಸಭೆಯ ಸದಸ್ಯರಾದಂಥ ಗೌತಮ್ ಅವರ ಒಂದು ಕೊಡುಗೆ. ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಅವರಿಗೊಂದು ಅಭಿನಂದನೆಯನ್ನು ಕೂಡ
ಮಕ್ಕಳ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ನಮ್ಮ GKBMS ಶಾಲೆಯಲ್ಲಿ ನಮ್ಮ ಶಿಕ್ಷಕಿಯರು ಎಲ್ಲ ಬಹಳ ಒಳ್ಳೆ ಹಬ್ಬದ ವಾತಾವರಣ ಮಾಡಿರ್ತಾರೆ. ಇವರಿಗೂ ಸಹ ಸ್ವಾಗತವನ್ನು ಹೇಳ್ತಾ ಈ ದಿನ ಏನು ಮಕ್ಕಳ ದಿನಾಚರಣೆ ಅಂದ್ರೆ ನಮ್ಮ ಜವಾಹರ್ಲಾಲ್ ನೆಹರು ಅವರಿಗೆ ಮಕ್ಕಳಂದ್ರೆ ಬಹಳ ಪ್ರೀತಿ. ಅದರಿಂದ ಅವರ ಒಡನಾಟ ಯಾವಾಗಲೂ ಮಕ್ಕಳ ಜೊತೆ ಜಾಸ್ತಿ ಇತ್ತು. ಅದರಿಂದ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಮಕ್ಕಳ ದಿನಾಚರಣೆಯನ್ನು ಮಾಡಬೇಕಂತ ಆ ದಿನ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿ ಅವರು ನಮ್ಮ ಮೊದಲನೇ ಪ್ರಧಾನಿಯಾಗಿ ಇದೊಂದು ಕೊಡುಗೆರೆಯಾಗಿ ಮತ್ತೆ ಇದನ್ನ ಹಬ್ಬದ ವಾತಾವರಣ ಮಾಡಬೇಕಂತ ಆ ದಿನ ಸರ್ಕಾರ ಘೋಷಣೆ ಆದಾಗಿಂದ ಪ್ರತಿ ವರ್ಷ ದೇಶಾದ್ಯಂತ ನಡೀತಾ ಇದೆ. ಇದನ್ನ ಸ್ವಾಗತ ಮಾಡಿ ನನಗೆ ಮಾತಾಡಕ್ಕಂತ ಮಾತು ಅವಕಾಶ ಕೊಟ್ಟ ಎಲ್ಲರಿಗೂ ಹೇಳುತ್ತಾ ನಮಸ್ಕಾರ ಹೇಳುತ್ತಾ ವಂದಿಸ್ತಾ ಇದ್ದೀನಿ. ಬಚ್ಚೇಗೌಡರು, ಬರೇಗೌಡರು ಮತ್ತು ಎಲ್ಲ ಕೌನ್ಸಿಲರ್ಗಳು ಈ ಶಾಲೆಗೆ ನಾನು ಬಂದ ಮೇಲೆ ಇಲ್ಲಿ ನಾನು ಗೌರವಾಧ್ಯಕ್ಷ ಆದಮೇಲೆ 2,50,00,000 ರೂಪಾಯಿ ಅನುದಾನ ಬಂದಿದೆ. 18 ತಿಂಗಳಲ್ಲಿ ಶರತ್ ಬಚ್ಚೇಗೌಡರು ತಂದುಕೊಟ್ಟಿರುವಂಥದ್ದು 1.5 ಕೋಟಿ ರೂಪಾಯಿದು ಇಲ್ಲಿ ತಂದುಕೊಟ್ಟಿರೋದು. ಯಾವುದಕ್ಕೂ ಕೊರತೆ ಇಲ್ಲದೆ ಯಾವ ಖಾಸಗಿ ಶಾಲೆಗಳಿಂದ ಯಾವುದಿಲ್ಲ ಆರ್ಚಿ ಮಾಡಿಕೊಟ್ಟಿದ್ದಕ್ಕೆ ಅವ್ರ ದೇವರು ಒಳ್ಳೆಯದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಮತ್ತು ಅವ್ರ ಶ್ರೀಮತಿಯವ್ರ ಕೂಡ ಅವ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಬಚ್ಚೇಗೌಡರನ್ನು ನಿಲ್ಲಿಸ್ಕೊಂಡು ಅವರು ಕೂಡ ಒಳ್ಳೆಯದಾಗಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಅಭಿನಂದಿಸ್ತೇನೆ.